ಈ ದಿನ ಇವತ್ತು ನಾವಿಲ್ಲಿ ಸೇರಿರುವಂಥ ಒಂದು ಉದ್ದೇಶ ಏನಂದರೆ, ನಮ್ಮೊಟ್ಟಿಗೆ ರಾಬಿನ್ಸನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾರೆ. ಇವರು ಇಡೀ ನಮ್ಮ ಭಾರತ ದೇಶದಲ್ಲಿ 60,000 ಕಿಲೋಮೀಟರ್ಗಳು ಸೈಕಲಲ್ಲಿ ಸಂಚಾರ ಮಾಡಿ ನಮ್ಮ ಪರಿಸರದ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಕೊಡ್ಬೇಕು ಆಗಿ ಸಲುವಾಗಿ ಅವರು ಈ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಇದುವರೆಗೂ ಈ ಒಂದು 60,000 ಕಿಲೋಮೀಟರ್ ಒಂದು ಜರ್ನಿಯಲ್ಲಿ 3,500 ಕಿಲೋಮೀಟರ್ ಇದುವರೆಗೂ ಅವರು 54 ದಿನಗಳಲ್ಲಿ ಪೂರ್ಣಗೊಳಿಸಿದ್ದಾರೆ. ಈ ಒಂದು 60,000 ಕಿಲೋಮೀಟರ್ನ ಒಂದು ಟೋಟಲ್ ಏನು ಅವರು ಒಂದು ಸೈಕಲ್ನ ಒಂದು ಜಾಥಾ ಇದೆ, ಅದು 2 ವರ್ಷಗಳಲ್ಲಿ ಪೂರ್ಣ ಆಗಲಿದ್ದು, ಇವರು ಇಡೀ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪರಿಸರದ ಒಂದು ಬಗ್ಗೆ ಮಹತ್ವವನ್ನು ಮೂಡಿಸ್ಲಿಕ್ಕೆ ಅವರು ಈ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಮುಖ್ಯವಾಗಿ ನಾವೆಲ್ಲರೂ ಈ ಒಂದು ಕರೋನಾ ಅನ್ನುವಂಥ ಒಂದು ಮಹಾಮಾರಿಯಿಂದ ನಾವು ಈಗ ತಾನೇ ಇನ್ನೂ ಆಚೆ ಸಂಪೂರ್ಣವಾಗಿ ಬಂದಿಲ್ಲ. ಈಗಲೂ ಅಲ್ಲೂ ಇಲ್ಲೂ ಈ ಒಂದು ಕೇಸಸ್ ಅಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಬೇರೆ ದೇಶಗಳಲ್ಲಂತೂ ಸುಮಾರು ದೇಶಗಳಲ್ಲಿ ಲಾಕ್ಡೌನ್ ನಡೀತಾ ಇದೆ. ಚೈನಾ ದೇಶದಲ್ಲಿ ಈಗ ಇನ್ನು ಆಲ್ರೆಡಿ ಲಾಕ್ಡೌನ್ ನಡೀತಾ ಇದೆ. ನೋಡಿ, ಈ ಕರೋನಾ ಮಹಾಮಾರಿಯಲ್ಲಿ ನಮಗೆ ಆ ಒಂದು ಮಹಾಮಾರಿ ನಮಗೆ ತಿಳಿಸ್ಕೊಟ್ಟಂತ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಆಕ್ಸಿಜನ್. ಸುಮಾರು ಜನ ಅವರ ಪ್ರಾಣವನ್ನೇ ಕಳ್ಕೊಂಡ್ರು. ಒಂದೇ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಕ್ಸಿಜನ್ ನ ಕೊರತೆ. ಆಕ್ಸಿಜನ್ ನಮ್ಗೆ ಎಲ್ಲಿಂದ ಬರುತ್ತೆ? ಇದರ ಒಂದು ನೈಸರ್ಗಿಕ ಮೂಲ ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಒಂದು ಪರಿಸರ, ನಮ್ಮ ಪರ್ಯಾವರಣ. ಈ ಒಂದು ಪರಿಸರವನ್ನ ನಾವು ಪ್ರತಿದಿನ ಹಾಳು ಮಾಡ್ತಾ ಇದ್ದೀವಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಇದನ್ನ ತುಂಬಾ ಬಳಸ್ಕೊಳ್ತಾ ಇದ್ದೀವಿ. ಅದರ ಬದಲಾಗಿ ನಾವು ಅದು ಒಂದು ರಿಟರ್ನ್ ಆಗಿ ಅದಕ್ಕೆ ಒಂದು ದಿನ ಕೂಡ ನಾವು ಏನು ಮಾಡ್ತಾ ಇಲ್ಲ. ಈ ಒಂದು ರಾಬಿನ್ಸನ್ ಅವರ ಒಂದು ಶ್ರಮವನ್ನ ನಾವೆಲ್ಲರೂ ಶ್ಲಾಘನೆ ಮಾಡೋಣ. ಅವರ ಒಂದು ಶ್ರಮಕ್ಕೆ ಉತ್ತಮವಾದಂತಹ ಒಂದು ರೆಸ್ಪಾನ್ಸ್ ಸಿಗ್ಲಿ ಎಲ್ಲ ಕಡೆನೂ. ಯಾಕೆಂದ್ರೆ ನಾವು ಪರಿಸರನ ಬೆಳೆಸಿದ್ರೆ ಪರಿಸರ ನಮ್ಮನ್ನು ಉಳಿಸುತ್ತೆ. ನಾವು ಪರಿಸರ ಬೆಳೆಸಿದ್ರೆ ಮಾತ್ರ ಪರಿಸರ ನಮಗೆ ಉಳಿಸ್ಲಿಕ್ಕೆ ಸಾಧ್ಯ. ಈ ಒಂದು ಪರಿಸರದಿಂದ ನಮಗೆ ಉತ್ತಮವಾದಂತಹ ಆಕ್ಸಿಜನ್ ಸಿಗುತ್ತೆ. ಆಮ್ಲಜನಕವು ನಮಗೆ ಬಹಳ ಇಂಪಾರ್ಟೆಂಟ್. ನಾವು ಉಸಿರಾಟ ಮಾಡೋದೇ ಅದು ನಮ್ಮ ಒಳಗಡೆ, ದೇಹದ ಒಳಗಡೆ ಆಕ್ಸಿಜನ್ ಹೋಗಿ ಆಚೆ ಕಡೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿ ಬರುತ್ತೆ. ಈ ಆಕ್ಸಿಜನ್ ಒಂದು ಪ್ಯೂರಿಟಿ ಲೆವೆಲ್ ನಮ್ಮ ಪರಿಸರದಲ್ಲಿ ಜಾಸ್ತಿ ಇದ್ರೆ ನಮಗೆ ನಿಜವಾಗ್ಲೂ ಈ ಒಂದು ಕರೋನಾ ಮಹಾಮಾರಿಗಳು ಅಥವಾ ಬೇರೆ ಯಾವುದೇ ಕಾಯಿಲೆಗಳಿಂದ ನಾವು ತುಂಬಾ ಬೇಗನೆ ವಾಸಿ ಆಗಬಹುದು. ಸೊ ಅದರಿಂದ ಇನ್ನ ಅವರ ಒಂದು ಪರಿಚಯನ ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಈ ನಮ್ಮ ಕಾಲೇಜಿನ ಆಡಳಿತ ವತಿಯಿಂದ, ನಮ್ಮ ಪ್ರಾಂಶುಪಾಲರಿಂದ ಅವರಿಗೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರಾಗಿರುವಂತಹ ಚಲಪತಿ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ನಮ್ಮ ಕಾಲೇಜು ವತಿಯಿಂದ ಸ್ವಾಗತವನ್ನು ಕೋರ್ತಾ ಮುಂದೆ ಅವರಿಗೆ ಈ ಒಂದು ಈವೆಂಟ್ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ. My name is Robin Singh. I am from Etawah district, Uttar Pradesh. I am doing 2 years cycle rally throughout the India. I have to travel around 60,000 kilometers in 2 years. I completed 2 states, Kerala and Tamil Nadu. Around 3,500 kilometers I completed in 54 days. I love to live more. You also love to live more. Because life is very beautiful. So we are spending our 24 hours eating, drinking, studying, sleeping, and again next day we are doing same. We are breathing regularly and we take oxygen in breathing. So how much time we are paying for oxygen? So we should start thinking first, then we will start definitely paying some time for that. You know the importance of oxygen? Can we live without oxygen? No, sir. Is there possibility? No, sir. When we will break for 30 seconds, could it possible? Without breathing, can we live for 30 seconds only? No. We can't live without breathing.
but we are not paying a single minute daily for our oxygen. So from where we will get the oxygen? Say we are paying 3 years for our degree, 4 years, 5 years, then we will get the degree. But we are not paying daily anything for our oxygen. We have seen the dangerous phase of nature in COVID-19, destroyed everything, but now we are still alive, thank God. But God will not come to plant trees on the earth. That should be done by us. When we will start paying sometime, then we can live more. Otherwise, life is no possible now. You understand the value of oxygen, but we are not paying some time for that. At least we have to start paying some time for that, because without oxygen we can't survive. I am saying again, oxygen is my mantra. For 2 years I will speak only oxygen, 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 because oxygen is God. I am praying 2 years for God, that is life. So without oxygen we can't live, because we have seen the effect, we have seen the results of low of oxygen in nature in COVID-19. There was any patient in hospital, we have seen oxygen level is down. We seen that patient's oxygen level is down, because there was low level of oxygen in nature actually. So that can't give us more oxygen. Nature was unable to provide us more oxygen. Healthy environment needs more oxygen. If can I say in Hindi also? इंग्लिश बहुत अच्छे से नहीं बोलता, क्योंकि हमारे यहाँ केवल हिंदी बोलते हैं। पर्यावरण के अंदर ऑक्सीजन की मात्रा बहुत कम थी कोविड-19 के दौरान। कोई भी पेशेंट यदि हॉस्पिटल में भर्ती था तो हम सुनते थे कि उसका ऑक्सीजन लेवल कम हुआ है, क्योंकि ऑक्सीजन नेचर में था ही नहीं ना उतना, तो वो कहां से हमें दे पाएगा। जो लोगों की इम्यूनिटी कम थी वो सरवाइव नहीं कर पाए। अब हमारी इम्यूनिटी अच्छी थी तो हम सरवाइव कर पाए, लेकिन हर मिनट 2000 से ज्यादा पेड़ पूरी दुनिया में काटे जा रहे हैं। हम लोगों की इम्यूनिटी क्या बिना ऑक्सीजन के पर्याप्त है? कुछ समय बाद 2000 पेड़ जब प्रति मिनट हम काटेंगे तो कुछ सालों के बाद तो पेड़ खत्म हो जाएंगे ना धरती से, क्योंकि हम तो नहीं लगा रहे हैं ना रोज, सांस तो हम रोज ले रहे हैं, उसके बावजूद ऑक्सीजन लेने के बाद कार्बन डाइऑक्साइड भी रिलीज कर रहे हैं। वो बहुत खतरनाक है। ऑक्सीजन लेना हमारा अधिकार है, लेकिन कार्बन डाइऑक्साइड को डिस्पोज करने भी हमारा कर्तव्य है। हम उसको अभी निर्वहन नहीं कर रहे हैं। हमको रोज जैसे हम नहाते हैं, अपने शरीर को धुलते हैं ना, ऐसे ही किसी एक पौधे को अगर हम रोज पानी देंगे ना तो हमारे लिए ऑक्सीजन देगा वो। हम रोज जब तक ऑक्सीजन के लिए काम नहीं करेंगे, 10 मिनट, 15 मिनट, 20 मिनट, आगे का जीवन संभव नहीं है। आप नोट कर लो, अभी तो हम जैसे तैसे जी पा रहे हैं, लेकिन आगे आने वाले समय में हम नहीं जी पाएंगे, ये गारंटी है। आप सबको समझना होगा, क्योंकि 700 करोड़ से ज्यादा लोग दुनिया में रहते हैं, सब ब्रीथिंग करते हैं, सब ऑक्सीजन लेते हैं, लेकिन सब अपनी जिम्मेदारियों का निर्वहन नहीं कर रहे हैं। हम सबको समय देने की आवश्यकता है। हमें नित्य अपने दैनिक कार्यों में पर्यावरण को बचाने के लिए रोज 10 मिनट, 15 मिनट देने की बहुत आवश्यकता है। हम पेड़ों को काट करके बड़े अच्छे अच्छे फर्नीचर्स बनाते हैं, चेयर्स बनाते हैं, बहुत सारी बड़ी बड़ी गाड़ियों में हम लोग घूमते हैं, घर बनाते हैं। पेड़ को काटेंगे तभी तो उस जमीन पर घर बनेगा।
तो जब हमने पेड़ काट के घर बनाया है तो उस पेड़ को कहाँ लगाया है दूसरी जगह? ये बहुत गंभीर विषय है। मैं 60 किलोमीटर से 100 किलोमीटर रोज साइकिल चलाता हूं, मैं पागल थोड़ी हूं, बिल्कुल भी नहीं हो यार, लेकिन मैं जीना चाहता हूं, ये मेरा अधिकार है, आप सबका भी अधिकार है। मैं तो कहता हूं सब लोग जिए, क्योंकि सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मां कश्चित् दुख भाग भवेत्। सबको जीने का अधिकार है, लेकिन उसके प्रति हमें कुछ कर्तव्य भी तो देने पड़ेंगे। क्या हम ऐसे ही फालतू में जी के और ऑक्सीजन लेके और ऐसे ही चले जाएंगे? आगे आने वाली पीढ़ी के लिए हम क्या देंगे? बहुत से प्रश्न उठेंगे जब आप ऑक्सीजन के बारे में सोचेंगे, तो 1000 क्वेश्चंस आपके ऊपर उठ जाएंगे। आप स्वयं पूछेंगे कितना समय मैंने अभी तक दिया, ये तो मैंने बहुत गलत किया। आज से हम सब लोग, मेरा यहाँ आना उसका उद्देश्य पूरा हो जाएगा यदि हम सब लोग आज से अपने खुद के ऑक्सीजन के लिए 10-10, 5-5 मिनट देना शुरू कर देंगे। मेरा आप सबसे यही विनम्र निवेदन है, आग्रह है, रिक्वेस्ट है कि स्वयं के ऑक्सीजन के लिए थोड़ा सा समय देना शुरू कर दीजिए और उस पर विचार जरूर करिए। बहुत बहुत धन्यवाद। थैंक यू वेरी मच। थैंक यू सर। ನಮಸ್ಕಾರ. ಇವತ್ತಿನ ದಿವಸ ರಾಬಿನ್ಸನ್ ಅವರು ನಮಗೆ ಒಂದು ಪರಿಸರದ ಬಗ್ಗೆ ಒಂದಷ್ಟು ಮಾತುಗಳನ್ನ ಹೇಳಿದ್ದಾರೆ. ನಾನೊಂದೆರಡು ಮಾತನಾಡೋಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಮನೆಗಳಲ್ಲಿ ಇರಬೇಕಾದ್ರೆ ನಿಮ್ಮ ದೊಡ್ಡವರು ಒಂದು ಎರಡು ಮಾತಾಡೋದನ್ನು ಕೇಳಿರ್ತೀರಿ. ಮಳೆ ಯಾವಾಗ ಬರುತ್ತೋ, ಬಿಸಿಲು ಯಾವಾಗ ಬರುತ್ತೋ ಗೊತ್ತಾಗ್ತಾನೆ ಇಲ್ಲ, ಇದು ಮಳೆಗಾಲನ ಚಳಿಗಾಲನ ಬೇಸಿಗೆ ಕಾಲನ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಕೇಳಿದಿರಲ್ವ? ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಇವತ್ತಿನ ದಿವಸ ನಾವು ಅಂದರೆ ಮನುಷ್ಯರು ಈ ಪರಿಸರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ, ಆ ಕೊಡುಗೆಯ ಒಂದು ಪ್ರತಿಫಲವನ್ನು ನಾವು ಇವತ್ತಿನ ದಿವಸ ಯಾವ ರೀತಿ ಇದೆ ಅನ್ನೋದನ್ನು ಅನುಭವಿಸ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇದರ ಒಂದು ಭೀಕರತೆ ಹೇಗಿರುತ್ತೆ ಅಂತ ನಾವು ಊಹೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಮಕ್ಕಳೇ, ನಾವು ಇವತ್ತಿನ ದಿವಸ ಇವರು ಬಂದಂಥ ಒಂದು ಸಂದರ್ಭದಲ್ಲಿ ಒಂದು ಕಂಕಣವನ್ನು ನಾವು ಕಟ್ಕೊಳ್ಳೋಣ. ಏನಪ್ಪ ಅಂದರೆ, ನಮ್ಮಿಂದ ಯಾವುದೇ ಕಾರಣಕ್ಕೂ ಅಷ್ಟೇ ಪರಿಸರಕ್ಕೆ ತೊಂದರೆ ಆಗೋದು ಬೇಡ. ನಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠ ಅಂದರೂ 10 ಮರಗಳನ್ನಾದರೂ ಒಬ್ಬ ಸ್ಟೂಡೆಂಟು, ಒಬ್ಬ ವಿದ್ಯಾರ್ಥಿ ಅವನ ಜೀವಿತಾವಧಿಯಲ್ಲಿ 10 ಮರಗಳನ್ನಾದರೂ ಬೆಳೆಸೋಣ ಅಂತ ಒಂದು ಕಂಕಣಬದ್ಧವನ್ನು ಕಟ್ಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.